ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರತ್ನವೇಣಿಯವರು ನಮ್ಮ ಪುಟಾಣಿನ ಹೊರಗಡೆ ಕರ್ಕೊಂಡು ಹೋಗಿರೋ ವಿಚಾರನ ಮೊದಲು ಯಜಮಾನ್ರಿಗೆ ತಿಳಿಸ್ಬೇಕು. ಪಾರ್ವತಿ, ಅತ್ಯಮ್ಮ ಏನಾದರೂ ಬೇಕಿತ್ತಾ? ಏನು ಬೇಡಮ್ಮ. ನಾನು ನೀನು ಜೊತೆಲಿ ಕೂತ್ಕೊಂಡು ಮಾತಾಡಿ ಅದೆಷ್ಟು ದಿನ ಆಗಿದೆ. ಅದಕ್ಕೆ ಇವತ್ತು ಒಂದು ಸ್ವಲ್ಪ ಮಾತಾಡೋಣ ಅಂದ್ಕೊಂಡೆ. ಬಾಮ್ಮ. ಅತ್ಯಮ್ಮ ಬಾ. ಕೂತ್ಕೋ. ನೀನು ಯಾರು ಪಾರ್ವತಿ? ಅತ್ಯಮ್ಮ ನೀವು ಏನು ಕೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗಲಿಲ್ಲ. ನೀನು ಅರಸನ ಕೋಟೆಯ ಹಿರಿ ಸೊಸೆ ತಾನೇ? ಹಾಂ ಹೌದು ಅತ್ಯಮ್ಮ. ಮತ್ತೆ ಯಾವತ್ತೂ ಆ ಸ್ಥಾನದಲ್ಲಿ ಇರಬೇಕಾದ ಥರ ನಡ್ಕೊಂಡೇ ಇಲ್ಲ. ನೀನು ಸಾಮಾನ್ಯ ಗೃಹಿಣಿ ಥರನೇ ಕೆಲಸ ಮಾಡ್ತಾ ಇದ್ದುಬಿಡ್ತೀಯ. ಮನೇಲಿ ಇಷ್ಟೊಂದು ಆಳು ಕಾಳು ಇದ್ರೂ ಅವ್ರಿಗೆ ಹೇಳಿ ಕೆಲಸ ಮಾಡಿಸ್ದೆ ನೀನೇ ಅವ್ರಿಗೂ ಅಡುಗೆ ಮಾಡಿ ಬಡಿಸ್ತೀಯ. ಇಷ್ಟು ದೊಡ್ಡ ಮನೆ ಸೊಸೆ ಆಗಿದ್ದೀನಿ, ಹಾಗಿರಬೇಕು ಹೀಗಿರಬೇಕು ಅಂತ ನಿನಗೆ ಯಾವತ್ತೂ ಅನಿಸಿಲ್ವಾ? ಅಪ್ಪ ಹಾಕೊಟ್ಟಿರೋ ಗೆರೆನ ನಾನು ಯಾವತ್ತೂ ದಾಟಲ್ಲ ಅತ್ಯಮ್ಮ. ನಾನು ಎಷ್ಟೇ ಮೇಲೆ ಬೆಳೆದಿರ್ಬೋದು, ಆದರೆ ಬಂದಿದ್ದ ದಾರಿನ ಯಾವತ್ತೂ ಮರಿಬಾರ್ದಲ್ವಾ? ನಾನು ಈ ಮನೆಗೆ ಸೊಸೆ ಆಗೋಕ್ಕೂ ಮುಂಚೆ ಹೇಗಿದ್ದೆ ಅನ್ನೋದನ್ನ ನಾನು ಯಾವತ್ತೂ ಮರ್ತಿಲ್ಲ ಅತ್ಯಮ್ಮ. ಅಲ್ಲದೆ ಅದೇನೋ ದೊಡ್ಡಸ್ಕೆಯಿಂದ ಮೆರಿಬೇಕು ಅನ್ನೋ ಆಸೆನೂ ನನಗಿಲ್ಲ. ಇರೋ ಅಷ್ಟು ದಿನ ಎಲ್ಲರ ಜೊತೆ ಖುಷಿ ಖುಷಿಯಿಂದ ಪ್ರೀತಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸೇವೆ ಮಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ ಅತ್ಯಮ್ಮ. ಇಂಥ ಆಲೋಚನೆಗಳು ನಿನ್ನೊಬ್ಬಳಿಗೆ ಮಾತ್ರ ಬರೋದಕ್ಕೆ ಸಾಧ್ಯ. ನನಗೆ ಹೆಣ್ಮಕ್ಳಿಲ್ಲ ಅನ್ನೋ ಕೊರತೆನ ನೀನು ಜನನಿ ಇಬ್ರು ಸೇರಿ ನೀಗಿಸಿದಿರಮ್ಮ. ಹೆಣ್ಮಕ್ಳ ಬಾಲ್ಯದ ಸವಿ ನೆನಪುಗಳನ್ನೆಲ್ಲ ಪುಟಾಣಿ ಸೇವೆ ಮಾಡೋದ್ರ ಮೂಲಕ ಈಗ ಮತ್ತೆ ನೆನಪಿಸ್ಕೊಳ್ಳೋ ಹಾಗಾಗ್ತಿದೆ. ಆ ಕೊರತೆನೂ ನೀಗಿ ಹೋಗಿದೆ. ಇವತ್ತೊಂದು ದಿವಸ ಆ ಪುಟಾಣಿ ಸೇವೆ ಮಾಡಿದ್ದಕ್ಕೇನೆ ಇಷ್ಟು ದಿವಸ ನಾನು ಏನು ಕಳ್ಕೊಂಡಿದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಿದೆ. ಹಾಗಿರೋವಾಗ ಯಾವಾಗಲೂ ಪುಟಾಣಿನ ರೆಡಿ ಮಾಡ್ತಾ ಇದ್ದ ನೀನು ಅದ್ರ ಸೇವೆ ಮಾಡೋ ನಿನಗೆ ಇನ್ನು ಹೇಗೆ ಆಗ್ತಿರ್ಬೇಡ ಅಂತ ಯೋಚನೆ ಮಾಡಿದಾಗ ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತಮ್ಮ. ಅದೇನೋ ಗೊತ್ತಿಲ್ಲ ಅತ್ಯಮ್ಮ, ನಾನು ನಮ್ಮ ಪುಟಾಣಿನ ತುಂಬ ಹಚ್ಕೊಂಡಿದ್ದೀನಿ. ಅವಳನ್ನ ಬಿಟ್ಟು ನನ್ನ ಕೈಯಲ್ಲಿ ಒಂದು ಕ್ಷಣನೂ ಇರೋದಕ್ಕಾಗಲ್ಲ. ಗೊತ್ತಮ್ಮ, ಜನನಿ ಮಗುನೇ ಇಷ್ಟು ಪ್ರೀತಿಯಿಂದ ನೋಡ್ಕೋತಿದೀಯ ಅಂದರೆ ನಿನಗೆ ನಿನ್ನ ಮಗು ಇದ್ದಿದ್ರೆ ಅದೆಷ್ಟು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಳ್ತಾ ಇದೆಯೋ ನೀನು. ದೇವರು ಆ ವಿಷಯದಲ್ಲಿ ನಿನಗೆ ತುಂಬ ಅನ್ಯಾಯ ಮಾಡಿಬಿಟ್ಟ ಕಣಮ್ಮ. ಪುಟಾಣಿನೇ ನನ್ನ ಮಗು ಅಂತ ಹೇಗೆ ಹೇಳಲಿ ಅತ್ಯಮ್ಮ ನಿಮಗೆ? ಒಂದು ವೇಳೆ ಆ ಮಗು ನಂದೇ ಅಂತ ನಿಮಗೆ ಗೊತ್ತಾಗಿದ್ರೆ ಎಷ್ಟು ಸಂತೋಷ ಪಡ್ತಿದ್ರಿ. ಆದರೆ ಜನನಿಗೋಸ್ಕರ ಆ ಸತ್ಯ ಯಾವತ್ತೂ ನಿಮಗೆ ಗೊತ್ತಾಗಬಾರ್ದು. ನನ್ನಲ್ಲೇ ಉಳಿಬೇಕು. ತಗೊಳ್ಳಿ, 25 ಲಕ್ಷ ರೂಪಾಯಿ ಚೆಕ್ಕು. ನನ್ನ ಮಗಳ ಹೆಸರಲ್ಲಿ ನಿಮ್ಮ ಆಶ್ರಮಕ್ಕೆ ನಾನು ಈ ವರ್ಷ ಕೊಡ್ತಾ ಇರೋ ಡೊನೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಇದನ್ನು ಪ್ರತಿ ವರ್ಷ ನಿಮ್ಮ ಮನೆಗೆ ಬಂದು ಇಸ್ಕೊಳ್ತಾ ಇದ್ದೆ. ಆದರೆ ಈ ಸಲ ನಮ್ಮ ಆಶ್ರಮಕ್ಕೆ ನೀವೇ ಬಂದು ಕೊಡ್ತಾ ಇದ್ದೀರಲ್ಲ. ಅದು ಆನ್ ದ ವೇ ಹೋಗ್ತಾ ಇದ್ದೆ, ಹಾಗೆ ಚೆಕ್ನು ಕೊಟ್ಟು ಆಶ್ರಮಕ್ಕೆ ಇನ್ನೇನಾದರೂ ಬೇಕಾ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಬೇರೆ ಏನಾದರೂ ಬೇಕಿದ್ರೆ ಅಗತ್ಯವಾಗಿ ಕೇಳಿ. ಸರಿ ಸರ್. ಸರಿ ಬಾ, ನಾನಿನ್ನು ಬರ್ತೀನಿ. ಸರ್, ಇಷ್ಟು ದೂರ ಬಂದು ಆಶ್ರಮದೊಳಗೆ ಬರದೆ ಹಾಗೆ ಹೋಗ್ತಾ ಇದ್ದೀರಲ್ಲ, ಬನ್ನಿ ಸರ್. ಸಾರಿ, ಬೇಜಾರು ಮಾಡ್ಕೊಂಬಿಡಿ. ನೆಕ್ಸ್ಟ್ ಟೈಮ್ ಬರುವಾಗ ನನ್ನ ಹೆಂಡ್ತಿನೂ ಕರ್ಕೊಂಡ್ಬರ್ತೀನಿ.
ಕಷ್ಟ ಕಾಲದಲ್ಲಿ ಆದವನೇ ನೆಂಟ ಅನ್ನೋ ಹಾಗೆ ಈ ಸಿಮ್ ತಗೊಂಡಿದ್ದು ಒಳ್ಳೇದೇ ಆಯ್ತು. ಆಗಾಗ ರತ್ನವೇಣಿನ ಬಿಸಿಯಾಗಿಡೋದಕ್ಕೆ ಒಳ್ಳೆ ಸಹಾಯ ಮಾಡ್ತಾ ಇದೆ. ಅದಕ್ಕೆ ಅವಳನ್ನ ಹೊರಗಡೆ ಕಳಿಸಿ ಪುಟಾಣಿ ಜೊತೆ ಆದಿ ಪಾರು ಆರಾಮ ಕಾಲ ಕಳಿಬೋದು ಅಂತ ಪ್ಲಾನ್ ಮಾಡಿದ್ದೆ. ಈ ಜನನಿ ಹೇಳಿರೋದ್ರಿಂದ ಈ ಐನಾತಿ ರತ್ನವೇಣಿ ಪುಟಾಣಿನೂ ಹೊರಗಡೆ ಕರ್ಕೊಂಡು ಹೋಗಿದ್ದಾಳೆ. ಹಾ, ಅವಳ ಲವರ್ ಥರ ವಾಯ್ಸ್ ಚೇಂಜ್ ಮಾಡ್ಕೊಂಡು ಮಾತಾಡಿ ಚಿನ್ನ ರನ್ನ ಅಂತ ಪ್ರೀತಿಯಿಂದ ಮಾತಾಡಿ ಆದಷ್ಟು ಬೇಗ ಮನೆ ಕರೆಸ್ಕೊಳ್ತೀನಿ. ಅರೆ, ನಮ್ಮವ್ರೆ ಫೋನ್ ಮಾಡ್ತಿದ್ದಾರೆ. ನಾನು ಬರ್ತಿದ್ದೀನೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ಕೆ ಫೋನ್ ಮಾಡಿರ್ಬೋದು. ಹಲೋ ತಮೋ, ಅರೆ ಯಾಕೆ ಫೋನ್ ಕಟ್ ಮಾಡಿಬಿಟ್ರು? ಬಹುಶಃ ಅವ್ರು ಈಗಾಗಲೇ ಆ ಜಾಗಕ್ಕೆ ಬಂದಿರ್ಬೋದು ಅಂತ ಕಾಣುತ್ತೆ. ಡ್ರೈವರಪ್ಪ, ಸ್ವಲ್ಪ ಗಾಡಿನ ಬೇಗ ಓಡಿಸು. ಸರಿ ಮೇಡಮ್. ತಮೋ ತಮೋ, ಏನ್ರಿ ನನ್ ಗಂಡ ಮೋಹನ್? ಏನೋ ಗೊತ್ತಿಲ್ಲ ತಮೋ, ಇವತ್ತು ಆಫೀಸ್ಗೆ ಹೋಗಕ್ಕೆ ನೋಡೇ ಇಲ್ಲ ಕಡೆ. ಅಯ್ಯೋ ಹೌದಾ? ಯಾಕ್ರಿ ನನ್ ಗಂಡ ಮೋಹನ್? ನೋಡು, ರಾತ್ರಿ ಕನ್ಸಲ್ಲೂ ನೀನೇ ಬರ್ತೀಯ, ಬೆಳಿಗ್ಗೆ ಮನ್ಸಲ್ಲೂ ನೀನೇ ಇರ್ತೀಯ. ನಿಮ್ ಮನ್ಸಲ್ಲಿ ನಾನ್ ಇರ್ಬೇಕಾದ್ರೆ ಬೇರೆ ಯಾರಿಗೆ ಬರೋದಕ್ ಸಾಧ್ಯ? ಅದು ನಿಜಾನೇ, ಆದ್ರೆ ಯಾವ್ದಾದ್ರು ಸಿನಿಮಾ ನೋಡಿದಾಗ ಆಯಾ ಹೀರೋಯಿನ್ಗಳು ಬರ್ತಾರೆ ಕನ್ಸಲ್ಲೇ. ಯಾಕೆ ನಿನಗೂ ಕನ್ಸಲ್ಲಿ ಹೀರೋಗಳು ಬರಲ್ವಾ? ಬರ್ತಾರೆ. ಹಂಗ್ ಬಂದು ಹಿಂಗ್ ಹೋಗ್ತಾರೆ. ಯಾರು ಮನ್ಸೊಳಗಡೆ ಇಳಿಸ್ಕೊಳಲ್ಲ. ಸರಿ ತಮ್ಮ, ಬಾ ಕೂತ್ಕೋ. ಬೇಡ. ಬಾದಮ್ಮ ಕೂತ್ಕೋ. ಯಾಕೆ ತಮ್ಮ ಬೇಜಾರಾಗಿದ್ಯಾ? ಎಲ್ಲಾದ್ರೂ ಹೊರಗಡೆ ಹೋಗೋಣವಾ? ಬೇಡ. ಹೋಗ್ಲಿ, ಯಾವ್ದಾದ್ರು ಸಿನಿಮಾಗೆ ಹೋಗೋಣವಾ? ಸಿನಿಮಾ ಗಿನ್ಮ ಏನು ಬೇಡ ಕಣ್ರಿ. ನಾವ್ ಇನ್ನೊಂದ್ಸಲ ಹೋಗೋಣ. ಮನೇಲೆ ಟಿವಿ ಇದೆಯಲ್ಲ, ನೋಡಿ ಹೋಗಿ. ಸರಿ ಬಿಡು, ನನ್ನ ಮೊಬೈಲ್ನಲ್ಲೇ ನೋಡ್ತೀನಿ. ಈ ಹೆಂಡತಿ ಮೂಡು ಯಾವಾಗ ಆನ್ ಇರುತ್ತೋ ಯಾವಾಗ ಆಫ್ ಇರುತ್ತೋ ಗೊತ್ತೇ ಆಗಲ್ಲ. ಜನನಿ ಥರನೇ ನಿನಗೂ ಒಂದು ಮಗು ಇದ್ದಿದ್ರೆ ನಿನ್ನ ಸಂತೋಷಕ್ಕೆ, ಈ ಮನೆ ಸಂತೋಷಕ್ಕೆ ಪಾರನೇ ಇರ್ತಿರ್ಲಿಲ್ಲ. ಆದ್ರೇನು ಮಾಡೋದು? ದೇವರು ಎಲ್ಲನೂ ಕೊಟ್ಟು ಏನೋ ಒಂದು ಕಿತ್ಕೊಂಡು ಒಂದು ಕೊರತೆ ಉಂಟು ಮಾಡ್ತಾನೆ ಅಂತ ಹೇಳ್ತಾರಲ್ಲ, ನಿನ್ನ ವಿಷಯದಲ್ಲೂ ಹಾಗೆ ಆಗಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.